ನನಗೆ ಮಾತುಗಳು ಆ್ಯಕ್ಚುಲಿ ಹೊರಡ್ತಾ ಇಲ್ಲ. ಒಂದು ನಮ್ಮೆಲ್ಲರಿಗೂ ಅನಿಸೋ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಲಾಸ್ ಇದು. ನನಗೆ ನನ್ನ ತಂದೆ ನೆನಪಾದ್ರು. ಮತ್ತು ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದರೆ, ಈಗ ನಾನು 1.5 ತಿಂಗಳು ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ, ಮಾತಾಡಿಸಿದ್ದೆ ಅವ್ರನ್ನ. ಆರೋಗ್ಯ ಆಗಲೇ ಒಂಚೂರು ಹದಗೆಟ್ಟಿತ್ತು, ಆದರೆ ನಡೀತಾ ಇದ್ರು, ಮಾತಾಡ್ತಿದ್ರು, ಏನಾದ್ರು ಹೇಳಿದ್ರೆ ಕೇಳಿಸ್ಕೊಳ್ತಾ ಇದ್ರು, ಅರ್ಥ ಮಾಡ್ಕೊಳ್ತಿದ್ರು. ಸ್ವಲ್ಪ ಮರುವು ಜಾಸ್ತಿ ಆಗ್ತಾ ಹೋಗ್ತಾ ಬಂತು ಕ್ರಮೇಣ ಅನ್ನೋದು ನಂಗೆ ಅರಿವಿಗೆ ಬಂದಿತ್ತು. ಜೊತೆಗೆ ನಾನು ಮಾತಾಡಿದಾಗ ನನ್ನ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡಿಕೊಂಡ್ರು. ಅಂದರೆ ಮರುವು ಬರ್ತಾ ಇದೆ, ಅಂದರೆ ಅಲ್ಝೈಮರ್ಸ್ ಆಗಿದೆ ಅನ್ನೋ ಒಂದು ರಿಪೋರ್ಟ್ ಬಂದಿತ್ತು. ಸೊ ಹಾಗಾಗಿ ಮರುವು ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ವಯಸ್ಸಿನಗೋಸ್ಕರ ಅನ್ನೋದೊಂದಿತ್ತು. ಅದರ್ವೈಸ್ ಹಿ ವಾಸ್ ಇಲ್ಲಿ ಹಾಸ್ಪಿಟಲಲ್ಲಿ 1 ತಿಂಗಳಿದ್ರು. ಟ್ರೀಟ್ಮೆಂಟ್ ಚೆನ್ನಾಗೇ ನಡೀತಾ ಇತ್ತು, ತುಂಬ ಚೆನ್ನಾಗಿ ಕೋಪ ತಗೊಳ್ತಾ ಇದ್ರು ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಈ ಥರ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಗಮ ಆಗಿರೋದವರು, ಸಾವಾಗಿರೋದವ್ರಿಗೆ. ಅದರ್ವೈಸ್ ಬೇರೆ ಯಾವ ಇದು ಏನು ಸಮಸ್ಯೆಯಿಂದ ಮರುವಿನಿಂದಾಗಲಿ ಅಂಥದಿಂದ ಆಗಿಲ್ಲ. ಬಟ್ ಇದು ತುಂಬ ಅಂದರೆ ತುಂಬ ದೊಡ್ಡ ಸಾಹಿತ್ಯ ಲೋಕಕ್ಕೆ ತುಂಬ ದೊಡ್ಡ ಧಕ್ಕೆ. ಆ್ಯಂಡ್ ನಮ್ಮ ಬರಹಗಾರರಿಗೆ, ನಮ್ಮಂಥ ಯುವ ಬರಹಗಾರರಿಗಾಗ್ಬೋದು ಅಥವಾ ಓದುಗರಿಗೆ ಆಗ್ಬೋದು, ತುಂಬ ಅಂದರೆ ತುಂಬ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಬಾಯ್ ತುಂಬ ಅಜ್ಜ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬ ಅಂದರೆ ತುಂಬ 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 ಬೇಸರ ಇದೆ. ತುಂಬ ನೋವಿನಲ್ಲಿದ್ದೀನಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.